ಜಯ ಜಯ ಅಡ್ಡ ಹರಣೆ ಜಯ ಜಯ ಪ್ರಾತಸ್ಮರಣೀಯ ಆರಾಧ್ಯ ಮಹಾದೇವ ಜಾತ್ರೋತ್ಸವದ ಉತ್ಸವಮೂರ್ತಿ ನಾಲವಾರ ಕಲೆಕ್ಟರ್ ಸದ್ಗುರು ಗೋಸಿದ್ದೇಶ್ವರರನ್ನು ಗುರು ಮಲ್ಲಾರಾಧ್ಯರನ್ನು ಯೋಗೇಂದ್ರ ಶಿವಯೋಗಿಯನ್ನು ಭಕ್ತಿ ಪುರಸ್ಸರವಾಗಿ ಹೃದಯದಲ್ಲಿ ಸ್ಮರಿಸಿಕೊಂಡು ಸದ್ಗುರು ಗೋಸಿದ್ದೇಶ್ವರರ 2026ನೇ ಸಾಲಿನ ಶ್ರೀ ಕ್ಷೇತ್ರ ನಾಲವಾರ ಜಾತ್ರೆಯ ಅಂಗವಾಗಿ ಸುಮಾರು 4 ದಿನಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ಮಹಾ ತತ್ವಜ್ಞಾನಿ ಅನುಭಾವ ಕವಿ ಕಡಕೋಡದ ಶ್ರೀ ಮಡಿವಾಳೇಶ್ವರರ ಅನುಭಾವ ದರ್ಶನ ಪ್ರವಚನ ಕಾರ್ಯಕ್ರಮದಲ್ಲಿ ದಿನದ ಪದ್ಧತಿಯಂತೆ ಇವತ್ತು ಕೂಡ ಮಡಿವಾಳೇಶ್ವರರ ಅನುಭಾವ ಪ್ರವಚನದಲ್ಲಿ ಅವರ ಜನನ ಹಾಗೂ ನಾಮಕರಣ ಸಮಾರಂಭದ ವಿಚಾರವನ್ನು ಕುರಿತು ಶ್ರೀ ಸಿದ್ಧ ಬಸವ ಕಬೀರ ಮಹಾಸ್ವಾಮಿಗಳು ಬಹಳ ಸುಂದರವಾಗಿ ಪ್ರವಚನ ಮಾಡಿದ್ದಾರೆ. ಇವತ್ತು ಅವರನ್ನು ಕುರಿತು ನಾವು ಮೊದಲನೇದಾಗಿ ಅಭಿನಂದಿಸಬೇಕಾಗ್ತದೆ. ಯಾಕಂತ ಹೇಳಿ ಇವತ್ತಿನ ದಿವಸ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡು ಅವರು ಇವತ್ತಿನ ದಿವಸ ಬಂದ ಪ್ರಶಸ್ತಿ ನೋಡಿ. ನಮ್ಮ ಶ್ರೀಮಠದಲ್ಲಿ ಪ್ರವಚನ ಮಾಡತಕ್ಕಂತಹ ಸಂದರ್ಭದಲ್ಲಿ ಅವರ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥದ್ದು ನೋಡ್ರಿ. ಯಾವತ್ತು ಶರಣರ ಪ್ರವಚನ ಅನುಭವವನ್ನ ನೀಡ್ತಕ್ಕಂಥ ಅವರಿಗೆ ಶರಣ ಪ್ರವಚನ ರತ್ನ ಅಂತಕ್ಕಂಥ ಶರಣ ಸಂಕುಲ ರತ್ನ ಅನ್ನುವಂಥ ಪ್ರವಚನ ರತ್ನ ಅನ್ನುವಂಥ ಪ್ರಶಸ್ತಿಗೆ ಅವರು ಭಾಜನರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಬಹಳ ಸೊಗಸಾಗಿ ಮಡಿವಾಳೇಶ್ವರರ ಜನನ ಹಾಗೂ ನಾಮಕರಣ ಸಮಾರಂಭದ ಉತ್ಸವವನ್ನು ಸೊಗಸಾಗಿ ಪ್ರವಚನ ಮಾಡಿದರು. ನೋಡ್ರಿ, ಎಲ್ಲರೂ ಹಿಂದಿನ ದಿವಸ ಹೇಳಿದ್ದೇವೆ, ಎಲ್ಲರೂ ಈ ಭೂಮಿಯ ಮೇಲೆ ಜನ್ಮ ತಾಳಿ ಬಂದು ಜನಸಾಮಾನ್ಯರ ಹಾಗೆ ತಮ್ಮ ಅಂತಿಮ ದಿನ ಕಡೆ ಸಾಗತಕ್ಕಂಥ ವಿಧಾನವನ್ನೇ ಅನುಸರಿಸಿರ್ತಾರೆ. ಆದರೆ ಮಹಾತ್ಮರಾಗಿರ್ತಕ್ಕಂಥವರು, ಶರಣರಾಗಿರ್ತಕ್ಕಂಥವರು ಅವರು ಈ ಪ್ರಪಂಚದಲ್ಲಿ ಉತ್ತಮವಾಗಿರ್ತಕ್ಕಂಥ ಬದುಕನ್ನ ನಡೆದು ಎಲ್ಲರೂ ಜನನದಿಂದ ಮರಣದ ಕಡೆಗೆ ಸಾಗಿದರೆ 4 ಜನರ ಬಾಯಿಯಲ್ಲಿ ಸದಾಕಾಲ ನಡೆದಾಡ್ತಕ್ಕಂಥ ರೀತಿಯಲ್ಲಿ ಬಾಯಿ ಹೋಗ್ತಕ್ಕಂಥ ಮಡಿವಾಳೇಶ್ವರರು ಅಂತ ಕೂಡ ನಾವು ಹೇಳಿದ್ದೇವೆ. ಅಂತ ಮಡಿವಾಳೇಶ್ವರರು ಇವತ್ತು ನಿನ್ನೆ ದಿವಸ ಅವರು ಜನನಾಗಿದ್ದಾರೆ. ಜಗವೇ ಅವರ ಮನೆ ಅನ್ನುವ ಹಾಗೆ ವಿಶ್ವವೇ ಅವರ ಕುಟುಂಬ ಅನ್ನುವಂಥ ರೀತಿಯಲ್ಲಿ ಯಾವುದೇ ಮನೆ ಮಂದಿರಗಳಲ್ಲಿ ಅವರ ಜನನವನ್ನು ಪಡೆದುಕೊಳ್ಳದೆ ಬಯಲು ಪ್ರದೇಶದಲ್ಲಿ ಅಡವಿಯ ಭಾಗದಲ್ಲಿ ಅವರ ಜನ್ಮವನ್ನು ತಾಳ್ತಾರೆ. ಅವರ ಮುಂದೆ ಅವರ ಜನನದ ನಂತರ ಇವತ್ತೇನು ನಡೀತದೆ ಅನ್ನೋದನ್ನು ಇವತ್ತು ನಾವು ಪ್ರವಚನದಲ್ಲಿ ಕೇಳಿದ್ದೇವೆ, ನೋಡಿದ್ದೇವೆ. ಇಲ್ಲಿ ಬರೀ ಥಿಯರಿ ಅಷ್ಟೇ ನಡೀಲ್ಲ, ಪ್ರಾಕ್ಟಿಕಲ್ ನಡೀತದೆ. ನೋಡ್ರಿ, ಎಲ್ಲ ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳನ್ನ, ಹುಟ್ಟಿದ ಮಕ್ಕಳನ್ನ ಯಾವ ರೀತಿಯಾಗಿ ತೊಟ್ಟಿಲಲ್ಲಿ ಹಾಕಿ ಜೋಗುಳ ಪಾಡ್ತೀವಿಯೋ ಹಾಗೆ ಮಡಿವಾಳೇಶ್ವರನ್ನು ಕೂಡ ಇವತ್ತು ತೊಟ್ಟಿಲಿನಲ್ಲಿ ಹಾಕಿ ನಮ್ಮ ಅನ್ನಪೂರ್ಣಮಾಯಿ ದೇವಕಾರ ಪರಿವಾರದವರು ತೊಟ್ಟಿಲ ಸಮಾರಂಭವನ್ನು ನಡೆಸಿಕೊಟ್ಟು ಅದನ್ನ ನಾಮಕರಣ ಸಮಾರಂಭವನ್ನಾಗಿ ವಿಶೇಷವಾಗಿ ಆಚರಿಸುವಂತಹ ರೀತಿಯಲ್ಲಿ ಈ ತೊಟ್ಟಿಲ ಕಾರ್ಯಕ್ರಮವನ್ನು ಅವರೆಲ್ಲ ನಡೆಸಿಕೊಟ್ಟು ಇವತ್ತು ಬಹಳ ಜನ ಭಕ್ತರು ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ಊರುಗಳಿಂದ ನೀವೆಲ್ಲ ಬಂದಿರಿ. ಈ ತೊಟ್ಟಿಲ ಕಾರ್ಯಕ್ರಮಕ್ಕೆ ನೀವು ಯಾಕೆ ಬಂದಿದ್ದೀರಿ ಅಂತಂದ್ರೆ ಇದು ನಮ್ಮದೇ ಮನೆಯ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಪುರಾಣ ಪ್ರವಚನದಲ್ಲಿ ಬಹಳಷ್ಟು ಜನ ಇವತ್ತು ಭಾಗವಹಿಸ್ತಾರೆ. ಈ
ಅಂತ ಮಗುಗೆ ತೊಟ್ಲಲ್ಲಿ ಹಾಕುವಂತ ಸಂದರ್ಭದೊಳಗೆ ಹಲವಾರು ಕ್ರಿಯೆಗಳು ನಡೀತವೆ. ಅದರೊಳಗೆ ಬೆನ್ನಿ ಬಾರಿಸುವಂತ ಕ್ರಿಯೆನೂ ಕೂಡ ಬಂದು ಅದಕ್ಕೆ ನಮ್ಮ ಕಬೀರ್ ಸ್ವಾಮಿಗಳವ್ರು ಹೇಳಿದ್ರು, ನೀವು ತೊಟ್ಲ ಹಾಕ್ರಿ ಅಂತಂದ್ರು. ನಮಗೆ ಬೆನ್ನಿ ಬಾರಿಸೋಳಕ್ಕಾಗಲ್ಲಪ್ಪ, ಆಗಲ್ಲ ನೀವೇ ಹಾಕ್ರಿ ಅಂತ ಅವ್ರಿಗೆ ಅಂದರು. ಅವಾಗ ಅವರಂದ್ರು ನಮ್ಗೆ ನಿಮ್ಗೆ ಬೇಡ, ಆ ಕಣ್ಕೇಳಿ ಸ್ವಾಮಿಗಳು ಬಂದಿರ್ತಾರೆ ಅವ್ರ ಕಡೆಯಿಂದ ತೊಟ್ಲಾಗ ಹಾಕಿ ಅವ್ರ ಬೆನ್ನಿ ಬಾರಿಸೋನು ಅಂತ ಹೇಳಿದ್ರು. ಆದ್ರೆ ಅದರ ಹಿಂದೆ ಒಂದು ಉದ್ದೇಶ ಇದೆ. ಬೆನ್ನಿ ಬಾರಿಸುವಂತ ವಿಚಾರದೊಳಗೆ ಒಂದು ಉದ್ದೇಶ ಇದೆ. ಏನು ಅಂತ ಕೇಳಿದ್ರೆ, ಹುಟ್ಟಿದಂತ ಮಗು ತೊಟ್ಟಿಲಲ್ಲಿ ಆಡ್ತಕ್ಕಂಥ ಮಗುವಿಗೆ ಇಹದ ಪ್ರಜ್ಞೆ ಇರಂಗಿಲ್ಲ. ಈ ಜಗತ್ತಿನ ಲೌಕಿಕ ಜಗತ್ತಿನ ಪ್ರಜ್ಞೆ ಇರಂಗಿಲ್ಲ. ಅದು ತಾನಾಗಿ ತೊಟ್ಟಿಲೆ ಆಡ್ತಿರ್ತದೆ. ತನ್ನ ಮನಸ್ಸು ಬಂದಾಗ ಅದು ತಾನಾಗಿ ನಡೀತಿರ್ತದೆ. ಅದಕ್ಕೆ ಏನು ಕಾಣಿಸ್ತದೋ, ಏನು ಆನಂದ ಆಗ್ತದೋ ಗೊತ್ತಾಗಿಲ್ಲ. ಅದು ಈ ಲೌಕಿಕ ಪ್ರಪಂಚದಲ್ಲಿರೋಲ್ಲ, ಅದು ಅಲೌಕಿಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಸಂಚಾರವನ್ನು ಮಾಡ್ತಿರ್ತದೆ. ಭಗವಂತನ ಲೋಕದಲ್ಲಿ ಅದು ಸಂಚಾರ ಮಾಡ್ತಿರ್ತದೆ. ಅದರ ಕನಸುಗಳನ್ನು ಕಾಣುತ್ತಿರ್ತದೆ. ಅಂತ ಮಗುವಿಗೆ, ಅಂತ ಶಿಶುವಿಗೆ ನಾವು ತೊಟ್ಲಲ್ಲಿ ಹಾಕಿ ಒಂದು ಹೆಸರಿಟ್ಟು ನಾಮಕರಣ ಮಾಡಿ ಆ ಖುಷಿಗೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನಮ್ಮ ಪ್ರಪಂಚಕ್ಕೆ ಕರ್ಕೊಂಡು ಬರ್ತೀವಿ. ಅಲ್ಲಿಯವರೆಗೆ ನಾಮರಹಿತವಾಗಿ ತಾನಾಗಿ ಪ್ರಾಪಂಚಿಕ ಜೀವನವನ್ನು ಹೊರತುಪಡಿಸಿ ಬಾಳ್ತಾ ಇರುವಂತ ಮಗುವಿಗೆ ನಾವು ಒಂದು ಹೆಸರನ್ನ ಕೊಟ್ಟು ಅದಕ್ಕೆ ನಾವು ತೊಟ್ಲಲ್ಲಿ ಹಾಕಿ ಹೆಸರನ್ನ ಕೊಟ್ಟಂತ ಸಂದರ್ಭದೊಳಗೆ ನಾವು ನಮ್ಮ ಹಾಗೆ ಆ ಮಗುವನ್ನ ಮಾಡ್ಕೊಂಡು ಬರ್ತೀವಿ ಅಂತ ನಾವು. ಅದಕ್ಕೆ ಬೆನ್ನಿಗೆ ಯಾಕೆ ಬಾರಿಸ್ತಾರ ಅಂತ ಕೇಳಿದ್ರೆ, ಭಗವಂತನ ಶಿಶುವಾಗಿ, ಶಿವನ ಶಿಶುವಾಗಿ ಈ ಪ್ರಪಂಚಕ್ಕೆ ಬಂದಂತ ಕೂಸಿಗೆ ಈ ಮನುಷ್ಯ ನಿನ್ನ ಹಾಗೆ ಒಂದು ಹೆಸರು ಕೊಟ್ಟು ನಿನ್ನಂತೆ ಮಾಡ್ಕೊಳ್ತಾ ಇದೆಯಾ ಅಂತ ತಿಳ್ಕೊಂಡು ಬೆನ್ನಿಗೆ ಬಾರಿಸ್ತಕ್ಕಂಥ ಒಂದು ಪದ್ಧತಿ ಈ ಜಗತ್ತಿನಲ್ಲಿ ಅಂತ ನಾಟಕ ಸಮಾರಂಭ ಇಲ್ಲಿ ವಿಶೇಷವಾಗಿ ಅದ್ಭುತ ಅಂತಕ್ಕಂಥ ರೀತಿಯಲ್ಲಿ ನೆರವೇರುವಂತದ್ದಾಯ್ತು. ಇವತ್ತು ರವಿವಾರ ನೋಡಿ, ನಿನ್ನೆ ದಿವಸ ನಮ್ಮ ತಾಯಂದ್ರಿಗೆ ಹೇಳಿದ್ದೆವು. ಇವತ್ತು ರವಿವಾರ ಅಂತಂದ್ರೆ ಮಠದ ಜನರಿಗೆಲ್ಲ ಒಂದು ಹಬ್ಬ ಇದ್ದಂಗ, ಅದರ ಜೊತೆಗೆ ನಾಮಕರಣ ಸಮಾರಂಭದ ಹಬ್ಬ ಇರ್ತದೆ, ನೀವೆಲ್ಲ ಬರಬೇಕು ಅಂದಂಗ ಇವತ್ತು ವಿಶೇಷವಾಗಿ ನಮ್ಮ ಹೊನ್ನಾಳದ ತಾಯಂದಿರು, ಕರ್ಕಸ್ಪೇಟೆಯ ನಮ್ಮ ಗಾಜಾಮನ್ ಅಂತವರು ಎಲ್ಲರೂ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಮಕರಣ ಸಮಾರಂಭದ ಹಾಡುಗಳನ್ನು ಹಾಡಿ ನಿಮ್ಮನ್ನೆಲ್ಲ ಸಂತೋಷಗೊಳಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದು ನೀವು ಜಾತ್ರಾ ಮಹೋತ್ಸವಕ್ಕಾಗಿ ಹಲವಾರು ಸೇವೆಗಳನ್ನು ಸಲ್ಲಿಸಿ ಆ ಲಿಸ್ಟ್ ನೋಡಿದ್ರೆ ಅದನ್ನ ಹೇಳ್ಕೊಂತ ಹೋದ್ರ ಪೂರ ಬೆಳಕತ್ತಿದೇನೋ ಅಂತ ಅನಿಸ್ತದೆ. ಆದ್ರೂ ಕೂಡ ಸುಮ್ಮನೆ ನಾಮಕೀಯ ವ್ಯವಸ್ಥೆ ಅನ್ನೋದು ಹಂಗ ನಾಮಕೀಯ ವಸ್ತು ನಾಮಗಳನ್ನು ಓದತಕ್ಕಂಥದ್ದು ಅನ್ನುವಂತ ರೀತಿಯಲ್ಲಿ ಇವತ್ತು ನಮ್ಮ ನಿಂಗಣ್ಣ ದೇವೇಂದ್ರಪ್ಪ ಸಾವು ರಾಜವ್ಯಾಪುರ ಪರಿವಾರದವರು, ದೇವರಾಜ್ ಸಾವು ಆನಂದ್ ಕಲಬುರ್ಗಿ ಪರಿವಾರದವರು, ಶ್ರೀಮತಿ ಮಹಾದೇವಿ ಅಶೋಕ್ ಪೂಜಾರಿ ಕುಂಚೂರ್ ಪರಿವಾರದವರು, ಸಿದ್ದಪ್ಪ ಗುಡೂರು ರೊಟ್ನಡಿ ಪರಿವಾರದವರು, ದೇವೇಂದ್ರಪ್ಪ ತಳವಾರ ಮಳಗ್ ಪರಿವಾರದವರು, ಉದಯ್ ಕುಮಾರ್ ಗೋಗಿ ಪರಿವಾರದವರು, ಶ್ರೀಮತಿ ಹನುಮವ್ವ ಯಾಗಾಪುರ್ ಪರಿವಾರದವರು, ಮಲ್ಲಣ್ಣ ಮಡಿವಾಳ ನಮ್ಮ ಶ್ರೀಮಠದ ಅನುಗ್ರಹಿತ ಶಿಷ್ಯರಾಗವರು, ಮಲ್ಲಣ್ಣ ಮಡಿವಾಳಪ್ಪ ಜೇವರಿಗೆ ಪರಿವಾರದವರು, ಉಡ್ಸುಗುಂಡಿಗೆಯ ತೇಜು ಉಡಂಡಿಗೇರಿಯ ತೇಜು ಉಡಂಡಿಗೇರಿ ಪರಿವಾರದವರು, ಹಾಗೆ ನಮ್ಮ ನಾರವಾರದವರೇ ಆಗಿರ್ತಕ್ಕಂಥ ನಾರವಾರದ ಪ್ರತಿಷ್ಠಿತ ಮನೆಗಳಲ್ಲಿ ಒಂದಾಗಿರ್ತಕ್ಕಂಥ ಹೊಸಪೇಟೆ ಮನೆತನದ ಚಂದ್ರಡಿಗೌಡ ಹೊಸಪೇಟೆ ಪರಿವಾರದವರು, ಹಾಗೆ ಮರೆಯಪ್ಪ ಮಾತಂಗಿ ಮಳನ್ ಪರಿವಾರದವರು, ಮಲ್ಲಿಕಾರ್ಜುನ್ ರಾಂಪುರ್ ಕೊಲ್ಲೂರು ಪರಿವಾರದವರು, ಹಾಗೆ ಬಸವರಾಜ್ ಸಾವು ಸುರ್ಪುರ್ ಕನ್ನಡಾಡಿ ಪರಿವಾರದವರು ಇವೆಲ್ಲ ಜಾತ್ರಾ ಮಹೋತ್ಸವದ ಸೇವೆಗಾಗಿ ನೋಡಿ. ನಮ್ಮ ಸುಪ್ರೀಂ ಬಸವರಾಜ್ ಹಳ್ಳಿ ನೆಲೋಗಿ ಪರಿವಾರದವರು ಎಲ್ಲ ತಮ್ಮ ಭಕ್ತಿಯ ಕಾಣಿಕೆಯನ್ನ ಶ್ರೀಮಠದ ಸೇವೆಗಾಗಿ ಸಲ್ಲಿಸುವಂತವರಾಗಿದ್ದಾರೆ. ಹಾಗೆ ಚಂದ್ರಕಾಂತ್ ಶೃಂಗಾರ್ ಬಾಗೋಡಿ ನಮ್ಮ ನಾಲ್ವಾರದ ನಮ್ಮ ಭಜನಾ ಸೇವೆಯಲ್ಲಿ ಸದಾಕಾಲ ನಿರತನಾಗಿರ್ತಕ್ಕಂಥ ಲಿಂಗೈಕ್ಯ ಶಂಕರಪ್ಪ ಸುಡ್ಗಾರ್ ಅವರ ಮೊಮ್ಮಗ, ಅವರ ಹಲವಾರು ದವಸ ಧಾನ್ಯಗಳ ಚೀಲಗಳನ್ನು ತೆಗೆದುಕೊಂಡು ಬಂದು ಸೇವೆ ಮಾಡಿದರೆ, ಹಾಗೆ ಟ್ರ್ಯಾಕ್ಟರ್ ತುಂಬಾ ಕಟ್ಟಿಗೆಯನ್ನು ತೆಗೆದುಕೊಂಡು ಸುಮಾರು 300 ಟ್ರ್ಯಾಕ್ಟರ್ ಕಟ್ಟಿಗೆಯನ್ನ ನಮ್ಮ
ಭೀಮನಾಡಿಯ ಸದ್ಭಕ್ತರು ಮಾಡಿದ್ದಾರೆ. ಇಂಥ ಎಲ್ಲ ಸದ್ಭಕ್ತರ ಸೇವೆಯ ಜೊತೆಗೆ ತುಲಾಭಾರ ಸೇವೆ ನೋಡ್ರಿ, ಸಿದ್ದಣ್ಣಗೌಡ ಸೋಮನಾಥ ಜೇವರಿಗೆ ಪರಿವಾರದವರು ತುಲಾಭಾರದ ಕಾರ್ಯಕ್ರಮವನ್ನು ಕೂಡ ವಹಿಸಿಕೊಂಡಿದ್ದಾರೆ. ಆ ಎಲ್ಲ ಪರಿವಾರದವರಿಗೆ ಈ ಸಂದರ್ಭದಲ್ಲಿ ನಾವು ಶುಭವನ್ನ ಕೊಡ್ತಾ ಇದ್ದೇವೆ. ಹಾಗೆ ತೊಟ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟಂತ ಶ್ರೀಮತಿ ನೇತ್ರ ಸಿದ್ದಯ್ಯ ಸ್ವಾಮಿ ದೇವಕರ್ ಅವರ ಪರಿವಾರದವರಿಗೆ ಕೂಡ ನಾವು ಶುಭವನ್ನ ಹಾರೈಸ್ತಾ ಇದ್ದೇವೆ. ಈ ಜಾತ್ರೆ ಎಲ್ಲ ನಿಮ್ಮದು, ನೀವೇ ನಿಂತು ಮಾಡ್ತಕ್ಕಂಥದ್ದು ಅಂತ ಎಲ್ಲ ಸೇವೆಗಳನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಇಲ್ಲಿ ನೋಡಿ ಇನ್ನೂ ಹಲವಾರು ಹೆಸರುಗಳು, ರಂಗನಗೌಡ ಬೆನಕನಹಳ್ಳಿ, ಸಿದ್ದಣ್ಣ ಸಾವು ಪಡಿಸಿಟ್ಟಿ ಮಾಲ್ವಾ, ಹೊನ್ನಾಳದ ಅಕ್ಕರ ಬಳಗದ ಎಲ್ಲ ತಾಯಂದಿರು, ಕಾಶಿನಾಥ್ ಬುಡಾಯಿ ಯಾದಗಿರಿ ಪರಿವಾರದವರು, ಶಿವಪ್ಪ ಸನ್ನಂದಿ ಪರಿವಾರದವರು, ಮಲ್ಲೇಶ್ ಗೌಡ ಅಕ್ಷರಗೌಡ ಜೇವರ್ಗಿ ಜನಿವಾರ ಪರಿವಾರದವರು, ಇಂಥ ಹಲವಾರು ಜನರು ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ. ಮುಂದಿನ ದಿವಸ ನಾವು ಹೇಳಿದ್ದೇವೆ, ಕೋಲಸಿದ್ದೇಶ್ವರನ ಜಾತ್ರಾ ಮಹೋತ್ಸವಕ್ಕೆ ನೀವೇನು ಸಲ್ಲಿಸ್ತಾ ಇದ್ರು ಸೇವೆ, ಅದು ಹೇಗೆ ಅಂತ ತಿಳ್ಕೊಂಡು ಕೇಳಿದ್ರೆ, ಮೊನ್ನೆ ಹೇಳಿದ್ದೀನಿ, ಒಂದು ಕಲ್ಲು ಹೋಗೋದು ಕಲ್ಯಾಣ ಮಂಟಪದ ಒಳಗೆ ಬಿಡಬಹುದು, ಒಂದು ಕಲ್ಲು ಹೋಗೋದು, ಒಂದು ಬಂದೂಕು ಹಾರಿಸಿದೆ ಅಂತಂದ್ರೆ ಆ ಬಸ್ ಸ್ಟ್ಯಾಂಡ್ ತರ ಗೋಲಿ ಹೋಗಿ ಬಿಡಬಹುದು. ಆದರೆ ನೀವು ಕೊಟ್ಟಿರ್ತಕ್ಕಂಥ ಸೇವೆ, ನೀವು ಮಾಡಿರ್ತಕ್ಕಂಥ ಕಾಣಿಕೆಯ ಈ ಸೇವೆ ಅದು ಎಲ್ಲಿ ಹೋಗಿ ಬರ್ತದೆ ಅಂತಂದ್ರೆ ಕೋಲಿಸಿದ್ದೇಶ್ವರನ ಕೈಲಾಸ ದರ್ಬಾರಕ್ಕೆ ಹೋಗಿ ಅದು ಎಲ್ಲ ನಿಜವಾಗ್ಲೂ ಶ್ರೀಮಠದ ಒಂದು ಆಸ್ತಿ ನೀವು ಕೊಟ್ಟದ್ದು ರೊಕ್ಕ ರೂಪಾಯಿ ಎಲ್ಲ, ನೀವೆಲ್ಲರೂ ಶ್ರೀಮಠದ ಆಸ್ತಿ. ನಿಮ್ಮ ಭಕ್ತಿಯೇ ನಿಜವಾದಂತ ಶ್ರೀಮಠದ ಆಸ್ತಿ ಅಂತ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತ ಭಕ್ತಿ ಸಂಪನ್ನ ಆಗಿರ್ತಕ್ಕಂಥ ನೀವೆಲ್ಲ ಲಕ್ಷಾಂತರ ರೂಪಾಯಿ, ಕೋಟಿಗಟ್ಟಲೆ ಖರ್ಚಾಗ್ತಕ್ಕಂಥ ಜಾತ್ರಾ ಮಹೋತ್ಸವದ ವಿಚಾರವನ್ನು ಕುರಿತು ನಮ್ಮ ಮಾಂತೇಶ್ ಕುಲರವರು ಹೇಳಿದ್ರು, ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ, ಕೋಟಿಗಟ್ಟಲೆ ಹಣ ಬೇಕಾಗ್ತದೆ, ಇದಕ್ಕೆಲ್ಲ ಎಲ್ಲಿಂದ ನಡೀತದೆ ಈ ಸೇವಾ ಅಂತ ತಿಳ್ಕೊಂಡು ಕೇಳಿದ್ರೆ, ಯಾವುದೇ ಬೇರೆ ಆದಾಯ ಇಲ್ಲದಂತ ನಾಲ್ವಾರ ಶ್ರೀಮಠಕ್ಕೆ ಇಂಥ ದೊಡ್ಡ ಜಾತ್ರಾ ಮಹೋತ್ಸವ ಆಗ್ಬೇಕಂತಂದ್ರೆ ಅದಕ್ಕೆ ಕಾರಣ ಅಂದ್ರೆ ನೀವೆಲ್ಲ ಭಕ್ತಾದಿಗಳು ಅಂತ ತಿಳ್ಕೊಂಡು ತಿಳಿಸಿ ಅಂತ ಭಕ್ತಿ ಸೇವೆಯನ್ನ ನೀವೆಲ್ಲ ಇವತ್ತು ನೆರವೇರಿಸಿದ್ದೀರಿ. ನಿಮ್ಮೆಲ್ಲರ ಪರಿವಾರಕ್ಕೆ ಸದಾಕಾಲ ಇಂಥ ಭಕ್ತಿ ಸೇವೆಯನ್ನು ಮಾಡತಕ್ಕಂಥ ಆಶೀರ್ವಾದ ಸದ್ಗುರು ಕೋಲಸಿದ್ದೇಶ್ವರ ಹೆಚ್ಚಿನ ಪ್ರಮಾಣದಲ್ಲಿ ನೀಡಿ ಅಂತ ಹಾರೈಸಿ ನಮ್ಮ ಆಶೀರ್ವಚನ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಜಾತ್ರಾ ಮಹೋತ್ಸವದ ಬಗ್ಗೆ ಹೇಳಬೇಕು ಅಂತಂದ್ರೆ 18ನೇ ತಾರೀಕಿಗೆ ಅವತ್ತು ನೋಡ್ರಿ, 18ನೇ ತಾರೀಕಿಗೆ ಜಾತ್ರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭ, ಶಿವಾನುಭವ ಚಿಂತನ ಮತ್ತು ವಿಶೇಷವಾಗಿ ಭಕ್ತರ ಹರಕೆಯ ತರಾಂತಿ ಮಹೋತ್ಸವ 18ನೇ ತಾರೀಕಿಗೆ ನಡೆಯುವಂತದ್ದಾಗ್ತದೆ. 19ನೇ ತಾರೀಕಿಗೆ ಭವ್ಯವಾಗಿರತಕ್ಕಂಥ ರಥೋತ್ಸವ ಸಮಾರೋಪ ಸಮಾರಂಭ. ಆ ಸಮಾರಂಭದಲ್ಲಿ ಹಿರಿಯ ಚಲನಚಿತ್ರ ಕಲಾವಿದರಾಗಿರ್ತಕ್ಕಂಥ ಶ್ರೀನಾಥ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರ ಕಾಲದಲ್ಲಿ ಅವರ ಸರಿಸಾಟಿಯಾಗಿ ಅವತ್ತು ಚಲನಚಿತ್ರ ರಂಗದಲ್ಲಿ ಮಿಂಚಿದಂಥವ್ರು ಅಂತಂದ್ರೆ ಶ್ರೀನಾಥ್ ಅಂತ ಹೇಳಬೇಕಾಗ್ತದೆ. ಅಂತ ಶ್ರೀನಾಥ್ ಅವರಿಗೆ ಸಿದ್ಧತೋಟೇಂದ್ರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತದೆ. ಅನೇಕ ಕಲಾವಿದರು, ಗಣ್ಯರು, ರಾಜಕೀಯ ಮುಖಂಡರಾಗಿರ್ಬೋದು, ಮಠಾಧೀಶರಾಗಿರ್ಬೋದು ಭಾಗವಹಿಸ್ತಕ್ಕಂಥ ಆ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಮತ್ತೆ ಈ ಗಿರಣಿಯ ಆವರಣದಲ್ಲಿ ಭವ್ಯವಾಗಿರತಕ್ಕಂಥ ದಾಸೋಹ ಪ್ರಸಾದದ ವ್ಯವಸ್ಥೆ ನಡೀತಾ ಇದೆ. ನಮ್ಮ ರಾಹುಲ್ ಮಂಜು ಮುಂತಾದವರೆಲ್ಲ ಆ ಪ್ರಸಾದ ವ್ಯವಸ್ಥೆಗಾಗಿ ಶ್ರಮಿಸ್ತಾ ಇದ್ದಾರೆ. ಆ ಪ್ರಸಾದದ ಕಾರ್ಯಕ್ರಮದಲ್ಲಿ ಅನೇಕ ಜನ ನೀವು ಸೇವೆ ಮಾಡಕ್ ಬರ್ತೀವಿ. ಸೇವೆ ಮಾಡಕ್ ಬಂದು ನೀವು ಜಾತ್ರೆ ಮಾಡಿ ಒಂದು ನಾವು ಹೇಳ್ತಾ ಇರ್ತೀವಿ, ಮಾಡೋರು ನೀವೇ, ನೀಡೋರು ನೀವೇ, ಉಣ್ಣೋರು ನೀವೇ. ನಿಮ್ಮದೇ ಆಗಿರ್ತಕ್ಕಂಥ ಪರಿವಾರ ಅಲ್ಲಿ 100 ಜನ ಇರುವಂಥದ್ದನ್ನ ನೀಡುವಂತಹ ಸೇವೆ ಮಾಡ್ತಕ್ಕಂಥ ಜನರನ್ನು ನೋಡಿ ಅತ್ಯಂತ ಆನಂದ ಉಂಟಾಗುವಂಥದ್ದಾಗ್ತದೆ. ಅಂತ ಜಾತ್ರಾ ಮಹೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಭಾಗವಹಿಸಿ ಮಹಾಗುರುವಿನ ಕೃಪೆಗೆ, ಕೋಲಸಿದ್ದೇಶ್ವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಿಳ್ಕೊಂಡು ಹೇಳಿ, ಈಗ ತುಲಾಭಾರದ ಕಾರ್ಯಕ್ರಮ ನಡೀತಾ ಇದೆ. ಈ ತುಲಾಭಾರ ಕಾರ್ಯಕ್ರಮದ ನಂತರ ಯಾರ್ಯಾರು ಪ್ರಸಾದ ದಾಸೋಹದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿಲ್ಲ, ನೀವೆಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಮಾತನ್ನು ತಿಳಿಸಿ, ಇಲ್ಲಿವರೆಗೂ ಶಾಂತವಾಗಿ ಕುಳಿತಕ್ಕಂಥ ನಮ್ಮೆಲ್ಲರಿಗೆ ಮತ್ತೊಮ್ಮೆ ಮಹಾಗುರುವಿನ ಶುಭಾಶೀರ್ವಾದದ ಪ್ರಾರ್ಥನೆಯನ್ನು ಕೋರಿ ನಾವು ಆಶೀರ್ವಚನವನ್ನು